ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಯುಗಾದಿ ಹಬ್ಬಕ್ಕೆ ನಾವು ಮಾವಿನ ಹಣ್ಣಿನ ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು. ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬಾ ತಂಪನ್ನ ನೀಡುವಂತಹ ಈ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನಾವು ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ 1 ಬೌಲ್ ಅಷ್ಟು ಸಬ್ಬಕ್ಕಿನ ಹಾಕೋಬೇಕು. ಅಂದ್ರೆ ಇಲ್ಲ 100 ಗ್ರಾಮ್ ಅಷ್ಟು ಸಬ್ಬಕ್ಕಿನ ತಗೊಂಡು ಅದಕ್ಕೆ ನೀರನ್ನ ಹಾಕಿ ಮುಳುಗುವಷ್ಟು ಅದನ್ನ ನಾವು ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಡಬೇಕು. ಸೊ ನೋಡಿ, ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಟಾಗ ಅದು ಈ ತರ ನೆಂದಿರುತ್ತೆ. ಸೊ ಈ ತರ ನೆಂದಿರ್ತಕ್ಕಂತಹ ಸಬ್ಬಕ್ಕಿಂದ ಈಗ ಯಾವ ರೀತಿ ಪಾಯಸ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈ ನೆನೆಸಿರ್ತಕ್ಕಂತಹ ಸಬ್ಬಕ್ಕಿನ ಹಾಕಿ ಅದಕ್ಕೆ ನೀರನ್ನ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕಿ ಬೇಯಕ್ಕೆ ಇಡಬೇಕು. ಅಷ್ಟರೊಳಗೆ ಇಲ್ಲಿ ಮಾವಿನ ಹಣ್ಣನ್ನ ಹೆಚ್ಕೊಳ್ಳೋಣ. ಮೊದಲಿಗೆ ಮಾವಿನ ಹಣ್ಣನ್ನ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದ್ರೊಳಗೆ ಇರ್ತಕ್ಕಂತಹ ಪಲ್ಪನ್ನೆಲ್ಲ ನೀಟಾಗಿ ತಕ್ಕೋಬೇಕು. ನೀವು ಹಣ್ಣನ್ನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಕೂಡ ತಗೋಬಹುದು, ಅಥವಾ ಈ ತರ ಸ್ಪೂನಿನ ಸಹಾಯದಿಂದ ಒಳಗಡೆ ಪಲ್ಪನ್ನ ನೀಟಾಗಿ ತೆಗೆದ್ಬಿಟ್ಟು ಅದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಸೊ ನೋಡಿ, ಇಲ್ಲಿ ತುಂಬಾ ಮಾಗಿರ ಇರ್ತಕ್ಕಂಥ ಹಣ್ಣನ್ನ ತಗೊಳೋದ್ರಿಂದ ಅದರಲ್ಲಿ ಸ್ವೀಟಿನ ಅಂಶ ಜಾಸ್ತಿ ಇದ್ದು ತುಂಬಾ ಟೇಸ್ಟಿಯಾಗಿ ಪಾಯಸ ಆಗುತ್ತೆ. ಸೊ ನೋಡಿ, ಈ ತರ ನೀಟಾಗಿ ಸ್ಪೂನಿನ ಸಹಾಯದಿಂದ ಅಷ್ಟು ಮಾವಿನ ಹಣ್ಣಿನ ಪಲ್ಪನ್ನ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ನಾವು ನೈಸಾಗಿ ರುಬ್ಕೋಬೇಕು. ನೋಡಿ ಯಾವ ರೀತಿ ರುಬ್ಕೋಬೇಕು ಅಂದ್ರೆ ಈ ತರ ಒಂದು ಚೂರು ಗಂಟಿಲ್ಲದೆ ಇರೋ ರೀತಿ ನೈಸಾಗಿ ರುಬ್ಕೋಬೇಕು. ಅದಾದ್ಮೇಲೆ ನಾವಿವಾಗ ನಾವೀಗ ಮತ್ತೆ ಇನ್ನೂ ಒಂದು ಮಾವಿನ ಹಣ್ಣನ್ನ ತಗೊಂಡು ಈ ತರ 2 ಮೀಡಿಯಂ ಹಣ್ಣಾಗಿರ್ತಕ್ಕಂತಹ ಮಾವಿನ ಹಣ್ಣನ್ನ ತಗೊಂಡು ನೀಟಾಗಿ ಅದ್ರ ಮೇಲಿರ್ತಕ್ಕಂತಹ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳ ರೀತಿ ಅದನ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಸಿಪ್ಪೆನ ಈ ತರ ಎರೆದ್ಬಿಟ್ಟಾದ್ರೂ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು, ಅಥವಾ ಈ ತರ ನೀಟಾಗಿ ನೋಡಿ ಈ ತರ ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕೂಡ ಕಟ್ ಮಾಡಿ ಅದನ್ನ ತಕ್ಕೋಬೇಕು. ಸೊ ಇದೇ ತರ ನಾವೇನ್ ಮಾವಿನ ಹಣ್ಣನ್ನ ಇಟ್ಕೊಂಡಿದೀವಲ್ಲ ಅಷ್ಟು ಮಾವಿನ ಹಣ್ಣಿನಿಂದ ಈ ತರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ತಕ್ಕೋಬೇಕು. ನೋಡಿ, ನಾವ್ ಈ ತರ ಮಾವಿನ ಹಣ್ಣಿನಿಂದ ಹಾಕಿ ಸಬ್ಬಕ್ಕಿಯಿಂದ ಪಾಯಸ ಮಾಡೋದ್ರಿಂದ ಈ ಸಬ್ಬಕ್ಕಿ ದೇಹಕ್ಕೆ ತಂಪನ್ನ ನೀಡುವುದರಿಂದ ಈ ತರ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಈ ತರ ಒಂದ್ಸರ್ತಿ ನೀವು ಮಾಡ್ಕೊಂಡ್ ತಿನ್ನಿ. ನಿಜ ನಿಮಗೆ ಪದೇ ಪದೇ ಈ ತರದ ಪಾಯಸನ ಮಾಡ್ಕೊಂಡ್ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಇದೇ ತರ ಅಷ್ಟು ಮಾವಿನ ಹಣ್ಣನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ತಕ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಬೆಂದಿರ್ತಕ್ಕಂತಹ ಸಬ್ಬಕ್ಕಿನ ನೋಡಿ ಅದಕ್ಕೆ 1 ಬೌಲ್ ಅಷ್ಟು ಹಾಲನ್ನ ಹಾಕ್ಬೇಕು. ಅಂದ್ರೆ 1/4 ಲೀಟರ್ ಅಷ್ಟು ಹಾಲನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು. ನಾವು ಫಸ್ಟಿಗೆ ಹಾಲನ್ನ ಹಾಕಿ ಕುದಿಸೋದ್ರಿಂದ ಏನಾಗುತ್ತೆ, ಅದು ತಳ ಹಿಡಿಯುತ್ತೆ ಹಾಲು ಎಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಯಾವಾಗ್ಲೂ ಸಬ್ಬಕ್ಕಿ ಬೆಂದ್ಮೇಲೆನೆ ಹಾಲನ್ನ ಹಾಕಿ ಈ ತರ ಚೆನ್ನಾಗಿ ಕುದಿಸ್ಬೇಕು. ಸೊ ಈ ತರ ಕುದಿಸ್ತಾ ಇದ್ದ ಟೈಮಲ್ಲಿ ಇವಾಗ ನಾವ್ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಅನ್ನ ಹಾಕ್ಬೇಕು. ಸೊ ನೀವು ಕಂಡೆನ್ಸ್ ಮಿಲ್ಕ್ ಇಲ್ಲ ಅನ್ನೋರು ನೀವು ಸಕ್ಕರೆ ಕೂಡ ಹಾಕೋಬಹುದು. ಸೊ ಈ ತರ 1 ಬೌಲ್ ಅಷ್ಟು ಅಂದ್ರೆ 100 ml ಅಷ್ಟು ಕಂಡೆನ್ಸ್ ಮಿಲ್ಕ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಕಂಡೆನ್ಸ್ ಮಿಲ್ಕ್ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇದು ಕಂಡೆನ್ಸ್ ಮಿಲ್ಕ್ ನಿಮಗೆ ಇಲ್ಲ ಅಂದ್ರೆ ಸಕ್ಕರೆನಾರು ಯೂಸ್ ಮಾಡ್ಬೋದು, ಅಥವಾ ಜೇನುತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಅಥವಾ ಕಂಡೆನ್ಸ್ ಮಿಲ್ಕು ಮತ್ತೆ ಸಕ್ಕರೆನೂ ಕೂಡ ಎರಡನ್ನೂ ಅರ್ಧ ಕೂಡ ಹಾಕ್ಬೋದು. ಸೊ ಈ ತರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು. ಈ ತರ ಎಲ್ಲ ಚೆನ್ನಾಗಿ ಕುದ್ಮೇಲೆ ಅದನ್ನ ನಾವು ಒಂದು ಬೌಲಿಗೆ ಇವಾಗ ತೆಗಿಬೇಕು ತಣ್ಣಗಾಗೋದಿಕ್ಕೆ. ಸೊ ಈ ತರ ಎಲ್ಲ ಒಂದು ಬೌಲಿಗೆ ನೀಟಾಗಿ ತೆಗೆದ್ಮೇಲೆ ನಾವಿವಾಗ ಇದನ್ನ ಒಂದು 10 ನಿಮಿಷಗಳ ಕಾಲ ಅಥವಾ ಒಂದು 1/4 ಗಂಟೆಗಳ ಕಾಲ ಫ್ರಿಡ್ಜ್ ಅಲ್ಲಿ ಇಡಬೇಕು. ಇದು ಫುಲ್ಲು ಕಂಪ್ಲೀಟ್ ತಣ್ಣಗಾಗ್ಬೇಕು. ಸೊ ಇದು ನೋಡಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು
ಇದು ಕಂಪ್ಲೀಟಾಗಿ ಕೂಲ್ಡ್ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿರ್ತಕ್ಕಂತಹ ಮಾವಿನ ಹಣ್ಣಿನ ಪಲ್ಪ್ ಇತ್ತಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು. ನಾವು ಯಾವಾಗಲೂ ಅಷ್ಟೇ ಬಿಸಿ ಬಿಸಿ ಆಗಿರುವಂತಹ ಪಾಯಸಕ್ಕೆ ಮಾವಿನ ಹಣ್ಣನ್ನ ಹಾಕೋದ್ರಿಂದ ಏನಾಗುತ್ತೆ ಅದ್ರ ಟೇಸ್ಟು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಮಾವಿನ ಹಣ್ಣಿನ ಪಲ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಕೊನೆಯದಾಗಿ ಇದ್ರ ಮೇಲೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂತಹ ಮಾವಿನ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಹಾಕಿ ದ್ರಾಕ್ಷಿ ಗೋಡಂಬಿನೂ ಕೂಡ ಎಣ್ಣೆಯಲ್ಲಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿ ಸರ್ವ್ ಮಾಡಿದರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಮತ್ತು ಎಲ್ತ್ಗೂ ಕೂಡ ತುಂಬ ಒಳ್ಳೆಯದಾಗಿರುವಂತಹ ಪಾಯಸನ ಸಬ್ಬಕ್ಕಿ ಮಾವಿನ ಹಣ್ಣಿನ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಕೂಡ ಈ ಯುಗಾದಿ ಹಬ್ಬಕ್ಕೆ ಈ ಥರದ ಪಾಯಸನ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಇದನ್ನು ಈ ಥರ ತಣ್ಣಗಾದ್ಮೇಲೆ ಸರ್ವ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ನಾವು ಯಾವ ರೀತಿ ಕಾಯಿ ಒಬ್ಬಟ್ಟನ್ನು ಮಾಡೋದು ಅಂತ ನೋಡೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಕಾಯಿ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅದಕ್ಕಿಂತ ಮುಂಚೆ ನಾವು ಈ ಕಾಯಿ ಒಬ್ಬಟ್ಟನ್ನು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಹಿಟ್ಟನ್ನು ಕಲಿಸ್ಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರ್ತವೆ. ಅದಕ್ಕೆ 1 ಬೌಲ್ ಮೈದಾ ಹಿಟ್ಟು, 1 ಚಿಟಿಕೆ ಉಪ್ಪು, 1/4 ಚಿಟಿಕೆ ಅರಿಶಿನ, 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಕಲಿಸ್ಬೇಕು. ಅಂದರೆ ನಾವು ಹೋಳಿಗೆ ಮಾಡ್ತೀವಲ್ಲ ಒಬ್ಬಟ್ಟು, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಬೇಕು ಇದು. ಹಂಗಾದ್ರೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಹದಕ್ಕೆ ಕಲಸಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ನೆನೆ ಇಡೋದ್ರಿಂದ ಇದೆಷ್ಟು ಚೆನ್ನಾಗಿ ನೆಂದ್ಕೊಳುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತವೆ. ಸೊ ನೆಕ್ಸ್ಟು ನಾವಿಲ್ಲಿ ಈ ಥರದ ಒಂದು ಕಾಯನ್ನು ನೀಟಾಗಿ ಈ ಥರ ತುರಿದಿಟ್ಕೋಬೇಕು. ಅದು ತುರಿದಿರ್ತಕ್ಕಂಥ ಕಾಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೋಬಾರ್ದು. ಈ ಥರ ತರ್ತರಿಯಾಗಿ ರುಬ್ಕೊಂಡು ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಬೌಲಷ್ಟು ಬೆಲ್ಲನ ಹಾಕ್ಕೋಬೇಕು. ಅದು ಮುಳುಗೋವಷ್ಟು ಅಷ್ಟೇ ನಾವು ನೀರನ್ನು ಹಾಕಬೇಕು, ಜಾಸ್ತಿ ನೀರನ್ನು ಹಾಕಬಾರ್ದು. ಇದೆಲ್ಲ ಹಾಕಿದ್ಮೇಲೆ ಅದು ಫುಲ್ ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗಬೇಕು. ನೋಡಿ ಈ ಹದಕ್ಕೆ ಬರಬೇಕು. ಅವಾಗ ಒಂದೆಳೆ ಪಾಕ ಬರಬೇಕದು. ಆ ಟೈಮಲ್ಲಿ ಈ ತರ್ತರಿಯಾಗಿರ್ತಕ್ಕಂಥ ರುಬ್ಬಿರ್ತಕ್ಕಂಥ ಕೊಬ್ಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಅದಕ್ಕೆ ಬರಬೇಕು. ಆ ಬೆಲ್ಲದ ಅಂಶನ ಕೊಬ್ಬರಿ ಎಲ್ಲ ಹೀರ್ಕೊಂಡು ಈ ಥರ ಡ್ರೈ ಆಗಬೇಕು. ಆ ಥರ ನಾವು ಅದನ್ನು ಮಿಕ್ಸ್ ಮಾಡಿ ಈ ಥರ ಬಿಟ್ಟಾಗ ಒಂದು ಅರ್ಧ ಗಂಟೆಗಳ ಕಾಲ ಈ ಥರ ಗಟ್ಟಿ ಆಗುತ್ತೆ. ಅದನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ನಾವು ಇವಾಗ ಏನು ಆಲ್ರೆಡಿ ಕಲಸಿಟ್ಕೊಂಡಿದ್ವಲ್ಲ ಕಣಕ, ಅದರೊಳಗೆ ಈ ಮಾಡಿರ್ತಕ್ಕಂತಹ ಕೊಬ್ಬರಿ ಹೂರಣನ ಇಟ್ಬಿಟ್ಟು ನೀಟಾಗಿ ತುಂಬಬೇಕು. ಸೊ ನೋಡಿ ಕೈಗೆ ಇದು ಇಟ್ಟು ಹತ್ತಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನೀಟಾಗಿ ಇದನ್ನ ಈ ಥರ ತುಂಬಬೇಕು. ನೋಡಿದ್ರಲ್ಲ, ಈ ಥರ ನೀಟಾಗಿ ತುಂಬಿ ನೀವು ಅಕಸ್ಮಾತ್ ಹಿಟ್ಟನ್ನ ಅಂದರೆ ಹೂರಣನ ಮಾಡಬೇಕಾದ್ರೆ ನಿಮ್ಗೆ ಹೂರಣ ಎಲ್ಲಾದರೂ ತೆಳ್ಳಗಾಯಿತು ಅಂದರೆ ನೀವು ಚಿರೋಟಿ ರವೆ 1-2 ಸ್ಪೂನ್ ಅಷ್ಟು ಬಿಸಿ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಬಿಸಿ ಮಾಡೋದ್ರಿಂದ ನಿಮಗೆ ಇನ್ನೂ ಗಟ್ಟಿಯಾಗೂ ಕೂಡ ಬರುತ್ತೆ. ಸೊ ಅದಾದಮೇಲೆ ಈ ಥರ ಒಂದು ಬಾಳೆದೆಲೆ ಆಗಿರ್ಬೋದು ಅಥವಾ ಬಟರ್ ಪೇಪರ್ ಮೇಲೆ ಆಗಿರ್ಬೋದು ಈ ಥರ ಎಣ್ಣೆ ಹಚ್ಕೊಂಡು ನೀಟಾಗಿ ಈ ಥರ ತಟ್ಟಬೇಕು. ಈ ಥರ ಎಲ್ಲ ನೀಟಾಗಿ ತಟ್ಟಿದ್ಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಅಥವಾ ಎಣ್ಣೆನಾದರೂ ಹಾಕಿ ಈ ತಟ್ಟಿರ್ತಕ್ಕಂತಹ ಒಬ್ಬಟ್ಟನ್ನು ಹಾಕಿ ನೀಟಾಗಿ ಒಂದೇ ಸರ್ತಿ 2 ಸೈಡಲ್ಲೂ ಇದನ್ನು ನಾವು ಬೇಯಿಸ್ಕೋಬೇಕು. ನಾವು ಪದೇ ಪದೇ ಇದನ್ನು ತಿರುಗಾಕಬಾರ್ದು. ಒಂದೇ ಸರ್ತಿ ಒಂದು ಸೈಡು ಮತ್ತು ಇನ್ನೊಂದು ಸೈಡು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾನು ಇವಾಗ ನಿಮಗೇನು ತೋರಿಸ್ತಾ ಇದ್ದೀನಲ್ಲ ಈ ಅದಕ್ಕೆ ಬರೋ ರೀತಿ ನೀಟಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಕಾಯಿ ಒಬ್ಬಟ್ಟು ರೆಡಿ. ಸೊ ನೋಡಿದ್ರಲ್ಲ, ಯುಗಾದಿ ಹಬ್ಬಕ್ಕೆ ನೀವು ಕೂಡ ಇದೇ ಥರ ರೆಸಿಪಿನ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.